ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುಟ್ಟಕ ಚೆನ್ನಾಗಿದ್ಯಾ? ಓಹೋ ಏನ್ ತಮ್ಮಣ್ಣ, ಇಷ್ಟು ದಿವಸದ ಮ್ಯಾಕೆ ನಮ್ಮ ಮನೆ ದಾರಿ ಸಿಕ್ತೋ? ಪುಟ್ಟಕ್ಕನ ಮನೆ ದಾರಿ ಗೊತ್ತಿಲ್ದ್ರೆ ಅವ್ನು ಯಾವ ಕಡೆ ಸಾಧ್ಯ ಹೇಳು? ಅದು ಅಲ್ಲದೆ ಕಳೆದೋದವ್ರಿಗೆ ನಿಮ್ಮ ಮನೆ ಒಂಥರ ದಿಕ್ಸೂಚಿದಂಗೆ. ಅಂತೂ ಈ ದಿವಸ ನೀವು ಕಳೆದ ಹೋಗಿದ್ರಿ ಅನ್ನಿ. ಹಂಗೆ ಅನ್ಕೊಳ್ಳಿ. ಕುಡಿಯಕ್ಕೆ ಹೊಸಿ ನೀರು ಕೊಡು. ಸನಾ ಆವ ಮಜ್ಜಿಗೆ ತಗೊಂಬರವ. ಈ ದಿವಸ ನಾನೇ ಎಲ್ಲರ ಮನೆಗಳಿಗೆ ಹೋಗಿ ಜಾತಕನ ತಗೊಂಡು ಹೋಗ್ತಾ ಇದ್ದೆ. ಆದರೆ ಮೊದಲೇ ದಪ್ಪ ನಾನು ತಗೊಂಡೋಗಿ ಜಾತಕನ ವಾಪಸ್ ಕೊಡಕ್ಕೆ ಬರ್ತಾ ಇದ್ದೀನಿ. ಹೆಂಗೈತೆ ನೋಡ್ರಿ ಪುಟ್ಟಕ್ಕ ಕಾಲ. ಅಂತೂ ನೀನು ನನ್ನ ಬಿಟ್ಬಿಟ್ಟು ನಿನ್ನ ಮಗಳಿಗೆ ಒಂದು ಹೊಸ ಸಂಬಂಧ ಹುಡುಕ್ಬಿಟ್ಟಿದ್ಯಲ್ಲ. ಅಯ್ಯೋ, ನಾನೆಲ್ಲಿ ನೋಡಿದೆ ತಮ್ಮಣ್ಣ, ನನ್ನ ಮಗಳೇ ಸಂಬಂಧ ನೋಡ್ಕೊಂಡ್ಲು. ನನಗೆ ಬರೋ ಕಮಿಷನ್ನೇ ಕಟ್ ಮಾಡಿಬಿಟ್ಟಲ್ಲ ಸಹನ. ಇದು ನಿನಗೆ ನ್ಯಾಯನಾ? ತಮಾಷೆ ಮಾಡಿದೆ ಕಣವ, ಬೇಜಾರು ಮಾಡ್ಕೋಬೇಡ. ಎಲ್ಲ ಒಳ್ಳೇದಾಗಲಿ. ಸಾನಾ, ಆ ಚೀಲ ತಗೋಬೋಗವ್ವ. ಈ ಜಾತಕನ ಅದರಲ್ಲಿ ಕೂಡಣ. ಈ ಜಾತಕ ಕೊಟ್ಟೇಳಿ. ನಿಮ್ಮಿಂದ ಜಾತಕನ ವಾಪಸ್ ತಗೊಳಕ್ಕೆ ಒಂಥರ ಆಯ್ತದೆ ಕಣ್ತಮ್ಮಣ್ಣ. ನನ್ನ ಮಗಳು ಒಂದು ಹುಡುಗನ ಒಪ್ಕೊಂಡವಳೆ ಅನ್ನೋದು ಗೊತ್ತಾದ ಮ್ಯಾಕೆ ನೀವು ಇನ್ಯಾರಿಗೋ ಜಾತಕ ತೋರಿಸೋದು ಸರಿ ಇರೋಕ್ಕಿಲ್ಲ. ಅದಕ್ಕೆ ನಿಮ್ಮನ್ನು ಬರೋಕೆ ಕೇಳಿದೆ. ಅದೇ ನ್ಯಾಯ ಅಲ್ವೇ? ನನಗೇನು ಬೇಸರ ಇಲ್ಲ ಪುಟ್ಟಕ್ಕ. ಒಟ್ಟು ನನ್ನ ಮಗಳು ಸಂದಾಕಿದ್ರೆ ಅಷ್ಟೇ ಸಾಕು. ನಿಶ್ಚಿತಾರ್ಥ ಯಾವಾಗ? ಅದು ಇನ್ನ ಗಂಡಿನ ಕಡೆಯವರು ಒಪ್ಪಿಗೆ ಕೊಟ್ಟಿಲ್ಲ. ಅಂದ್ರೆ ದಿನಾಂಕನ ಅವರೇ ಹೇಳ್ತಾರ? ಇಲ್ಲ, ಅವ್ರು ಇನ್ನೂ ಈ ಸಂಬಂಧಕ್ಕೇನೆ ಒಪ್ಪಿಗೆ ಕೊಟ್ಟಿಲ್ಲ. ಒಪ್ಪಿಗೆ ಕೊಟ್ಟಿಲ್ವರ? ಹಂಗಂದ್ರೆ ಹೆಂಗೆ? ಇವರಿಬ್ಬರು ಪುರುಷ ಓಕೆ ಆಗಿರೋದಲ್ವರ ಇದು? ಹುಡುಗ ಒಪ್ಕೊಂಡವ್ನೆ, ಆದರೆ ಅವ್ರ ಅವ್ವ ಅಪ್ಪ ಹೊಸಿ ಹಿಂದೇಟಾಗ್ತಾವ್ರೆ. ಹುಡುಗ ಅವ್ರನ್ನ ಒಪ್ಸ್ತೀನಿ ಅಂತ ಹೇಳವ್ರೆ. ಆದಷ್ಟು ಬಿರ್ನೆ ಒಪ್ಪಿಸ್ಬಿಡು ಪುಟ್ಟಕ್ಕ. ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಎಷ್ಟೋ ಸಂಬಂಧಗಳು ಕೊನೆ ಗಂಟ ಬಂದು ಮುರಿದೋಗಿದ್ದು ನಾನು ಕಂಡಿವ್ನಿ. ಯಾಕಂದ್ರೆ ಸಹನ ನನ್ನ ಮಗಳಿದ್ದಂಗೆ, ನೀನು ನನ್ನ ಒಡ ಹುಟ್ಟಿದ ಅಕ್ಕ ಇದ್ದಂಗೆ. ಒಟ್ಟು ನೀ ಸಂಬಂಧ ಸಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅರ್ಥ ಆಯ್ತದೆ ತಮ್ಮಣ್ಣ. ಎಲ್ಲನೂ ಆ ತಾಯಿ ಮೇಲೆ ಭಾರ ಹಾಕಿವ್ನಿ. ಅವಳೇ ಎಲ್ಲ ನೋಡ್ಕೊತಾಳೆ. ಸನಾ ತಕೊಂಡ. ಸರಿ, ನಾನು ಬರ್ತೀನಿ ಪುಟ್ಟಕ್ಕ. ಅಯ್ಯಯ್ಯೋ, ನಂದೇ ಎಡವಟ್ಟು ಎಲ್ಲ. ಅಯ್ಯೋ ಬಿದ್ದೋಯ್ತಾರಪ್ಪ. ಅಯ್ಯೋ ತಮ್ಮಣ್ಣವ್ರೆ, ಇರಿ ನಾನೇ ಎತ್ಕೊಡ್ತೀನಿ. ಬರವ ಬರವ ಬರವ. ನಿನ್ನ ಮದುವೆ ಭಾಳ ಜೋರಾಗಿ ನೋಡಬೇಕು. ನನಗೆ ಚೆನ್ನಾಗಿ ಪಸಂದಾಗಿರೋ ಬಟ್ಟೆ ಗಿಟ್ಟೆಲ್ಲ ಕೊಡಿಸ್ಬೇಕು. ಕೊಡ್ತೀಯಾ? ಹಾಂ, ಇಡು 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 ಬೇಗ. ಎಲ್ಲ ಒಳ್ಳೇದಾಗ್ಲವ. ಹಾಂ, ನಾನು ಬರ್ತೀನಿ ಬಿಟ್ಟಕ್ಕ. ಸಾಣ ಒಳ್ಳೇದಾಗ್ಲವ. ನಾವೇ ಆ ದೊರೆ ನೋಡಕ್ಕೆ ಯಾಕಕ್ಕ ಇಷ್ಟೊಂದು ಒದ್ದಾಡಬೇಕು? ಹೋಗ್ಲಿ ಬಿಡಕ್ಕ. ಹಂಗಲ್ವೇ ಸುಮಾ, ಇದಕ್ಕೆ ನಾವೊಂದು ಫುಲ್ ಸ್ಟಾಪ್ ಇಡಲೇಬೇಕು. ಎಲ್ಲ ವಿಷಯದಲ್ಲೂ ಅವ್ನು ನಮ್ಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಗೊತ್ತಿದ್ದು ನಾವು ಹೆಂಗೆ ಸುಮ್ಮನೆ ಇರೋದು? ಆದರೆ ಈಗ ಹೆಂಗೆ ಕಂಡುಹಿಡಿಯೋದವೇ? ಅದನ್ನೇ ನಾವು ಪ್ಲ್ಯಾನ್ ಮಾಡಬೇಕು ಅಕ್ಕ. ಅಂದರೆ ಅಕ್ಕ ಹೇಳ್ತಿರೋದು, ನಮ್ಗೇನಾದರೂ ಅಪಾಯ ಆದಾಗ ಆ ದೊರೆ ಬಂದು ಕಾಪಾಡ್ತಾನಲ್ಲ, ಅದೇ ಥರ ನಾವೇ ಒಂದು ನಕಲಿ ಅಪಾಯನ ಸೃಷ್ಟಿ ಮಾಡಿಕೊಂಡು ಅವನ್ನ ಕರೆಸಿದ್ರೆ ಹೆಂಗೆ ಅಂತ. ಎಕ್ಸಾಕ್ಟ್ಲಿ. ಆದರೆ ಅವನಿಗೆ ನಕಲಿ ಅಂತ ಗೊತ್ತಾಗಕ್ಕಿಲ್ವಾ? ಎಕ್ಸಾಕ್ಟ್ಲಿ, ನಾನು ಅದೇ ಹೇಳ್ತಿರೋದು. ಈ ಸುಮಾ, ನಮ್ಮ ಕಡೆಯಿಂದ ಪ್ಲ್ಯಾನ್ ಲೀಕ್ ಆಗಲಿಲ್ಲ ಅಂದರೆ ಅವನಿಗಿದು ಹೆಂಗೆ ಗೊತ್ತಾಗತ್ತೆ? ಇವಾಗ ಅದ್ರ ಬಗ್ಗೆ ನಾವು 3 ಜನ ಅಷ್ಟೇ ಮಾತಾಡ್ತಿರೋದು. ದೊರೆಗೆ ಈ ವಿಷಯ ಗೊತ್ತಾಗಬೇಕು ಅಂದರೆ ನಮ್ಮಲ್ಲೇ ಯಾರನ್ನ ಹೇಳಬೇಕಲ್ವಾ? ಹಂಗಾರೆ ಈಗ ಪ್ಲಾನ್ ಏನು ಸ್ನೇಹ?
ಅದನ್ನೇ ಯೋಚನೆ ಮಾಡಬೇಕು ಅಕ್ಕ. ಕಳ್ಳ. ಕಳ್ಳನ? ಅಯ್ಯೋ ಅಕ್ಕ, ಅದಲ್ಲ. ಮನೆಗೆ ಕಳ್ಳ ನುಗ್ಗಿದ್ದಾನೆ ಅಂತಂದ್ರೆ ಹೆಂಗೆ? ಅವ್ನು ಬೇರೆ ಯಾರನ್ನಾದ್ರೂ ಕಳಿಸಿ ಕಳ್ಳನ ಹಿಡಿತಾನೆ. ಅವನೇ ನಮ್ಮ ಮುಂದೆ ನೇರವಾಗಿ ಬರೋ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕು. ನನ್ಗೆ ಯಾವುದು ಇಂಥದ್ದೆಲ್ಲ ಒಳ್ಯಕ್ಕೆಲ್ಲ ಕಣ್ರವಿ. ಹೌದು, ಅದಕ್ಕೆ ಸ್ವಲ್ಪ ಕ್ರಿಮಿನಲ್ ಬುದ್ಧಿ ಇರಬೇಕು. ನನ್ನ ಮತ್ತೆ ಸ್ನೇಹಕ್ಕಂತಾರ. ನಿನ್ಗದಿಲ್ಲ ಬಿಡಕ್ಕ. ಅಕ್ಕ, ನಮ್ಮ ಮೆಸ್ಗೆ ಬೆಂಕಿ ಬಿತ್ತು ಅಂತ ಸುದ್ದಿ ಹಬ್ಸೋಣ. ಸೂಪರು. ಆಮೇಲೆ ಅದನ್ನ ಆರ್ಸಕ್ಕೆ ಅವನೇ ಬರ್ತಾನೆ ಅಲ್ವಾ? ಈ ದಡ್ಡಿ ಅದಕ್ಕೆ ಅಂತ ನಮ್ಮ ಮೆಸ್ಗೆ ಬೆಂಕಿ ಹಾಕ್ತೇನೆ. ಹೌದಲ್ವಾ? ನೋಡೆ, ರಿಸ್ಕು ಕಡಿಮೆ ಇರಬೇಕು, ಪ್ಲ್ಯಾನು ವರ್ಕೌಟ್ ಆಗಬೇಕು. ಆ ಥರ ಏನಾದರೂ ಇದ್ರೆ ಹೇಳು. ಅಪ್ಪಿ ತಪ್ಪಿ ಏನಾನ ಉಲ್ಟಂ ಪಲ್ಟ ಆಗಿ ನಮಗೆ ಸಮಸ್ಯೆ ಆಗೋದ್ರೆ ಕಷ್ಟ ಕಣ್ರವಿ. ಇದೆಲ್ಲ ಏನೂ ಬೇಡ. ಇಲ್ಲ ಅಕ್ಕ, ಸ್ನೇಹಕ್ಕ ಹೇಳ್ದಂಗೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಲೇಬೇಕು. ಎಷ್ಟು ದಿನದಿಂದ ಆಟಾಡ್ಸ್ತಿದ್ದಾನ ಅವನು. ಅವನ ರೂಟಲ್ಲಿ ಹೋದ್ರೇ ಅವನ್ನ ಹಿಡಿಯೋಕ್ಕಾಗೋದು. ಆದರೂ ಅಕ್ಕ, ನಂಗೆ ಇನ್ನೂ ಲೈಟಾಗಿ ಆ ಶ್ರೀ ಮೇಲೆ ಡೌಟ್ ಇದೆ. ಈ ಸರಿ ಗೊತ್ತಾಗುತ್ತೆ ಬಿಡು. ಹೇ, ಐಡಿಯಾ ಏನು? ಅಪ್ಪಾಜಿ ಏನೇ ಹೇಳಿದ್ರು ಅದಕ್ಕೆ ಎದುರುತ್ರ ಕೊಡ್ಬೇಡ ಮುರಳಿ. ನಾನು ಎಲ್ಲಕ್ಕ ಎದುರುತ್ರ ಕೊಟ್ಟೆ? ಏನು ಹೇಳಿದ್ರು ಎಲ್ಲ ಕೇಳಿಸ್ಕೊಂಡಿದ್ನಲ್ಲ. ಅಲ್ಲ, ಮಾತಿಗೆ ಹೇಳ್ತಾ ಇದ್ದೀನಿ ನೋಡು. ಈ ವಿಷಯನ ಒಂದೇ ದಿನಲ್ಲಿ ಒಪ್ಪಿಸಿ ಮುಂದುವರ್ಸೋಕ್ಕಾಗಲ್ಲ. ಸಹನ ಹೇಗಿದ್ರು ನೀನು ಕಾಯ್ತಾಳೆ ಕಣೋ. ನಾನು ಅವ್ರ ಮನೇಲಿ ಮಾತಾಡಾಗಿದೆ. ಹಾಗಾಗಿ ಅವ್ರ ಕಡೆಯಿಂದ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ ಅಂತ ನಾನು ಆರಾಮಾಗಿ ಕೂತ್ಕೊಳ್ಳೋಕೆ ನನ್ನಿಂದ ಆಗಲ್ಲಕ್ಕ. ಮುರಳಿ, ಬನ್ನಿ ಬಾವ. ಓ, ಅಕ್ಕ ತಮ್ಮ ಏನೋ ಮಾತಾಡ್ತಿದ್ದೀರಾ? ಸರಿ, ಮುಂದೆ ಏನು ಮಾಡಬೇಕು ಅನ್ನೋದನ್ನ ಮಾತಾಡ್ತಾ ಇದ್ವಿ ರೀ. ಏನಾದರೂ ಪ್ಲ್ಯಾನ್ ಇದೆಯಾ ಮುರಳಿ? ಒಂದೇ ಪ್ಲಾನ್ ಬಾವ, ಅಪ್ಪ ಅಮ್ಮನ ಒಪ್ಸೋದು. ಆದರೆ ಅದು ಹೇಗೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಹೇಳಿದೆ, ಹೋಗು. ರೀ, ಅಪ್ಪಾಜಿಗೆ ಮುರಳಿ ಮೇಲೆ ಯಾಕೆ ಕೋಪ ಇದೆ ಅಂದರೆ ಇವನು ಹೇಳ್ದೆ ಕೇಳ್ದೆ ಆ ಹುಡುಗಿನ ಇಷ್ಟಪಟ್ಟಿರೋದು. ಆದರೆ ಅವ್ರು ನೋಡಿರೋ ಹುಡುಗಿ ಕಡೆಯವರು ಇವಾಗ ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಸೊ ಅಪ್ಪಾಜಿ ಒಣ ಜಂಬ ಕರಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ಕರೆಕ್ಟು. ಆದರೆ ಇಲ್ಲಿರೋದು ಬೇಡ, ಊರಿಗೆ ವಾಪಸ್ ಹೋಗೋಣ ಅಂತಿದ್ದಾರಲ್ಲ. ಅಯ್ಯೋ, ನೀನು ಹೆದರ್ಕೋಬೇಡ ಕಣೋ. ರೀ, ನಾವು ಊರಿಗೆ ಹೋಗಿ ಮಾಡೋದಾದ್ರೂ ಏನಿದೆ? ಈ ವಿಷಯ ಇತ್ಯರ್ಥ ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ ಅಂತ ನೀವೇ ಹೇಳಿ ಒಪ್ಸಿ. ಅವ್ರು ನನ್ನ ಮಾತಿಗಿಂತ ನಿಮ್ಮ ಮಾತು ಕೇಳೋದೇ ಜಾಸ್ತಿ. ಸದ್ಯ ಇವಾಗಲಾದರೂ ಅರ್ಥ ಆಯ್ತಲ್ಲ ನಿನಗೆ ಇಲ್ಲಿ ನನ್ನ ಮಾತೇ ನಡೆಯೋದು ಅಂತ. ಬಾವಾ, ನಿಮ್ಮಿಬ್ಬರ ಜಗಳದಲ್ಲಿ ನನ್ನ ಪ್ರೀತಿನ ಸಿಗಾಕ್ಸ್ಬಿಡಿ ಪ್ಲೀಸ್. ಏನು ನಿನ್ನ ಮಾತಿನ ಅರ್ಥ? ಅಕ್ಕನಿಗಿಂತ ಪ್ರೀತಿನ ಹೆಚ್ಚಾಯ್ತಾ? ಅಯ್ಯೋ ಅಕ್ಕ, ನಾನೆಲ್ಲ ಹಾಗಂದೆ. ಪ್ರೀತಿ ವಿಷಯದಲ್ಲಿ ಅಕ್ಕನ ಮಾತಿಗಿಂತ ಬಾವನ ಮಾತಿಗೆ ಪವರ್ ಜಾಸ್ತಿ ಅಂತ ಮುರಳಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಲ್ವೇನಾ ಮುರಳಿ? ಓ ಹಾಗ? ಅಯ್ಯೋ ಬಾವಾ ಪ್ಲೀಸ್, ಇವಾಗಿರೋ ಪ್ರಾಬ್ಲಮಲ್ಲಿ ಇದೊಂದು ಆ್ಯಡ್ ಮಾಡಿಬಿಡಿ ಪ್ಲೀಸ್. ಅಕ್ಕ, ಅಪ್ಪ ಅಮ್ಮ ದುಡ್ಡಿನ ವಿಷಯದಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಿಮಗೂ ಗೊತ್ತು. ಅದನ್ನು ಬಳಸ್ಕೊಂಡು ನಾವು ಪ್ಲ್ಯಾನ್ ಮಾಡಬೇಕು. ಪುಟ್ಟಕ್ಕ ಅವ್ರಿಗೆ ದುಡ್ಡಿನ ಸಮಸ್ಯೆ ಏನಿಲ್ಲ. ಆ ಮೆಸ್ಸು ಮನೆ ಎಲ್ಲ ಅವ್ರಿಗೆ ಸೇರಿದೆ ಅಂತ ಅವ್ರ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ನಿಧಾನಕ್ಕೆ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬರೋ ಥರ ಮಾಡಬೇಕು. ಮುರಳಿ, ಮಾಡೋಣ. ನೀನು ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿ ನಿದ್ದೆ ಮಾಡು. ಚಿತ್ರ, ಹೋಗೋಣ. ಡ್ಯಾಡಿ, ಇನ್ನು ಸ್ವಲ್ಪ ಅನ್ನ ಹಾಕು ಡ್ಯಾಡಿ. ನೀನು ಮಧ್ಯಾಹ್ನ ಊಟಕ್ಕೆ ಬರ್ಬೇಕಿತ್ತಕ್ಕಲ್ಲ, ಈಗ ನಿನ್ಗೆ ಹಸಿವೆ ಆಯ್ತಿರ್ಲಿಲ್ಲ. ಈಟೆಲ್ಲ ಆಗಬೇಕು. ನಿನಗೆ ಊಟ ಮಾಡಬೇಕು ಅನಿಸ್ತೈತಾ? ಈಗ ನಾನು ಏನು ಮಾಡ್ಬೇಕಮ್ಮಿ? 5 ಲಕ್ಷ ಕಳ್ಕೊಂಡಿವ್ನಿ. ಊಟನೂ ಮಾಡಿದಿರ ಹಚ್ಕೊಂಡು ಮನೆಗೆ ಕೊಂತೀಯಾ? ಸರಿ, ಹಂಗೆ
ನಿನ್ಗೆ ಯಾವಾಗಲೂ ಕಾಸು ಹಸು ಇದ್ರದ್ದೇ ಚಿಂತೆ ಅಲ್ವಾ? ಡ್ಯಾಡಿ ಹಪ್ಪಳ ಹಾಕು ಡ್ಯಾಡಿ. ಇವಳು ಹಾಕೊಂಡು ನಾನು ಉರಿತಾವಳೆ, ನನಗೆ ಹಪ್ಪಳ ಬೇಕಂತೆ ಹಪ್ಪಳ. ಲೇ ಪುರ್ಸೆ ಹೋಗಿ ಮಣಿಕಲ್ಲ. ಯಾಕೆ ಮಾವ ನನ್ನನ್ನು ಕಳಿಸಿ ನೀನೇನಾರ ಗುಟ್ಟು ಮಾತಾಡ್ಬೇಕಾ? ಲೇ ಸುಮ್ಕೆ ಹೇಳಿದ ಕೆಲಸ ಮಾಡು ಹೋಗ್ಲಾ. ಆಯಿತು, ನನಗೂ ನಿದ್ದೆ ಬದೈತೆ, ನಾನು ಮನೆ ಕತ್ತೀನಿ. ಅವತ್ತ ಎಲ್ಲ ಮುಗೀತಿತ್ತು, ಎಲ್ಲ ಭಾವನಿಂದನೆಯ. ನೀನೇನೋ ಹೊಸ್ದಾಗ ಶುರು ಹಚ್ಕೊಂಡ ಏನಿಲ್ಲ. ಗಣೇಶ ಹಬ್ಬದ ರಾತ್ರಿನೇ ಆ ಬಂಗಾರಮ್ಮನ ಮಗನ ಕತೆನ ಮುಗಿಸ್ತಿದ್ದೆ. ಆದರೆ ನೀನೆಯ ಅಕ್ಕನ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ವಾಪಸ್ ಕರ್ಸ್ಕೊಂಡೆ. ನಾನು ಹಂಗೆ ಮಾಡದೇ ಇದ್ದಿದ್ರೆ ಇವತ್ತು ನಿನ್ನ ತಿಥಿ ಮಾಡಿರ್ಬೇಕಾಗಿತ್ತು ನಾವು. ಬಾಬು ನನ್ನನ್ನೇನು ಕೈಲಾಗ್ದನು ತಿಳ್ಕೊಂಡಿದ್ಯಾ? ಕಂಡಿದ್ದೀನಿ ಸುಮ್ಕಿರ ನೀನು ಪೌರುಷ. ಇಬ್ರು ಸುಮ್ಕಿರಿ. ಹಾಗಿದ್ದ ಅವಮಾನನ ನನ್ನಿಂದ ಮರೆಯೋಕ್ಕಾಗ್ತಾ ಇಲ್ಲ. ಲೇ ಕಾಳಿ, ಅವಳು ಮೆರಿತಾ ಇರೋದು ಆ ಮಿಸ್ನಿಂದಾನೆ. ಅದಕ್ಕೆ ನಾವು ಅದನ್ನು ಕಿತ್ಕೋಬೇಕು ಅಂತಿದ್ವಿ ಅಲ್ವೇನ್ಲ? ಹೌದು. ಕಿತ್ಕೊಳ್ಳೋದು ಅಂದರೆ ಅದನ್ನು ನಾವೇ ಪಡ್ಕೋಬೇಕು ಅಂತ ಏನೂ ಇಲ್ವಲ್ಲ. ಅಂದರೆ ಮೆಸ್ಸನ್ನು ಸುಟ್ಟಾಕಿದ್ರೂ ಅವಳು ಬೀದಿಗೆ ಬೀಳ್ತಾಳೆ ಅಲ್ವಾ? ರಾಜಿ, ಲೇ ಕಾಳಿ, ನಾನು ಹೇಳ್ದಂಗೆ ಮಾಡ್ಲಾ? ಹೆಂಗೋ ಅವಳು ಆ ಮೆಸ್ನ ನಮಗೆ ಕೊಡೋಕ್ಕಿಲ್ಲ. ಅದನ್ನು ಸುಟ್ಟಾಕಿ ನೆಲ ಸಮ ಮಾಡಿದ್ರೆ ನಾವು ಹೇಳ್ದಂಗೆ ಕೇಳ್ತಾಳೆ, ನಮ್ಮ ದಾರಿಗೆ ಬರ್ತಾಳೆ. ಏನಂತೀಯ? ರಾಜಿ ದಟ್ಟನ ಕಣಮೆ. ಯಾಕಯ್ಯ? ಯಾಕೆ ದಡ್ತಾನ? ಅಕೌ ಮೆಸ್ಸಿಗೆ ಬೆಂಕಿ ಇಟ್ರೆ ಸಾರನಾಗ ಸಿಗ್ತಾಳ? ಅವಳು ಸಿಗಂಗೆ ನಾನು ಮಾಡ್ತೀನಿ ಕಣ್ಲ. ಹಾಗಾದ್ರೆ ಈಗಲೇ ಹೋಯ್ತೀನಿ. ಇದು ಪ್ಲಾನ್ ಹೇಗಿದೆ? ನೀನು ಶ್ರೀನಾ ಮೀಟ್ ಮಾಡೋಕ್ಕೆ ಅವ್ರ ಗದ್ದೆ ಮನೆಗೆ ಹೋಗ್ತೀಯಾ? ಅಲ್ಲಿ ಅವ್ರ ಕಡೆಯವರೇ ನಿನ್ನ ಮೇಲೆ ಅಟ್ಯಾಕ್ ಮಾಡೋ ಥರ ನಾಟಕ ಮಾಡ್ತಾರೆ. ಇದನ್ನ ತಡೆಯೋಕ್ಕೆ ದೊರೆ ಬರ್ತಾನೆ. ಇದೆ ಅಲ್ವಾ ನಿನ್ನ ಪ್ಲ್ಯಾನು? ಹೌದು. ಇದು ಯಾಕೋ ವರ್ಕ್ ಆಗುತ್ತೆ ಅಂತ ಅನಿಸ್ತಿಲ್ಲ ಅಕ್ಕ ನನಗೆ. ಯಾಕೆ? ಸಿಕ್ಕಾಪಟ್ಟೆ ಹಳೆ ಸಿನಿಮಾ ಐಡಿಯಾ ಇದ್ದಂಗೆ ಇದೆ ಅಕ್ಕ ಇದು. ಹಳೆ ಸಿನಿಮಾ ಐಡಿಯಾಗಳೇ ಇಂಥದಕ್ಕೆ ವರ್ಕೌಟ್ ಆಗೋದು. ಅಲ್ಲ, ದೊರೆ ಬಂದೇ ಬರ್ತಾನೆ ಅಂತ ಅಷ್ಟೊಂದು ಗ್ಯಾರಂಟಿಯಾಗಿ ಹೇಗೆ ಹೇಳ್ತಿದ್ಯಾ ನೀನು? ಅವನ್ನ ಅಷ್ಟೊಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಅವನೇನು ನಿನ್ನ ಲವ್ವರ್ ನೋಡು. ಅತಿಯಾಗಿ ಮಾತಾಡ್ತೀಯಾ? ಅವ್ವಂಗೆ ಗೊತ್ತಾದ್ರೆ ಬೈತಾಳೆ, ಸುಮ್ಮನಿರೆ. ನಾನು ಈಗಲೇ ಗದ್ದೆ ಹತ್ರ ಹೋಗ್ತೀನಿ. ಏನು ಒಬ್ಳೇನಾ? ನಾನು ಬರ್ತೀನಿ. ನೀನು ಬಂದ್ರೇ ಪ್ರಾಬ್ಲಮ್. ನಾನು ಹೋಗ್ತೀನಿ, ನೀನು ಸುಮ್ಮನಿರು. ನಾನು ಬರ್ತೀನಿ. ಆ ದೊರೆ ಯಾರು ಅಂತ ನಾನು ನೋಡಬೇಕು. ಏನು ಬೇಡ, ಗೊತ್ತಾದ್ಮೇಲೆ ನಾನೇ ನಿಂಗೆ ಹೇಳ್ತೀನಿ. ಹಾಗಿದ್ರೆ ನಿನ್ನ ಹೋಗಕ್ಕೆ ನಾನು ಬಿಡಲ್ಲ, ಅವಂಗೆ ಹೇಳ್ತೀನಿ. ಏನೇ ನಿನ್ನ ಪ್ರಾಬ್ಲಮ್ಮು? ಯಾಕೆ ಹಿಂಗೆ ಹಠ ಮಾಡ್ತಿದ್ಯಾ? ಸರಿ ಆಯ್ತು, ನಾನು ಬರಲ್ಲ. ಆದರೆ ಅಕ್ಕನಾದ್ರೂ ಜೊತೆಲಿ ಕರ್ಕೊಂಡು ಹೋಗು. ಲೂಸ್ ಏನೇ ನೀನು? ನೀನೇ ಬೇಡ ಅಂತಿದ್ದೀನಿ, ಅಕ್ಕನ ಕರ್ಕೊಂಡು ಹೋಗು ಅಂತಿದ್ಯಲ್ಲ. ಅಕ್ಕ ಪಾಪ ಮುರಳಿ ಸರ್ನ ಮೀಟ್ ಮಾಡೋಕ್ಕಾಗದೆ ಫೀಲಿಂಗಲ್ಲಿದ್ದಾಳೆ. ಹಂಗೇನಿಲ್ಲ ಅವಿ. ಸುಮ್ಮನಿರಕ್ಕ, ನಂಗೆಲ್ಲ ಗೊತ್ತು. ಅಕ್ಕ, ನೀನು ಸಹನ ಅಕ್ಕನ ಕರ್ಕೊಂಡು ಹೋಗು. ಮುರಳಿ ಸರ್ನ ಅಲ್ಲೇ ಬರಕ್ಕೆ ನಾನು ಹೇಳ್ತೀನಿ. ಇವರಿಬ್ರು ಮಾತಾಡ್ತಿರ್ಲಿ, ನೀನು ನಿನ್ನ ಪ್ಲಾನ್ ಅದೇನಿದೆಯೋ ನೀನು ಮಾಡ್ಕೊ. ನೀನು ಇದಕ್ಕೆಲ್ಲ ಒಪ್ಕೊಂಡಿಲ್ಲ ಅಂದರೆ ನಾನು ಅವಂಗೆ ಹೇಳ್ಬಿಡ್ತೀನಿ. ನನಗೋಸ್ಕರ ಅಲ್ಲದೆ ಇದ್ರು ಅಕ್ಕನ ಪ್ರೀತಿಗೋಸ್ಕರನಾದರೂ ಒಪ್ಕೋ. ಸರಿ, ಓಕೆ.
ಅವ ಅವಾಗಿಂದ ನೋಡ್ತಾನೆ ಇದ್ದೀನಿ, ಯಾಕೋ ಒಂಥರ ಇದೆಯಲ್ಲ, ಏನಾಯ್ತವ? ಏನೂ ಇಲ್ಲ ಮಗ. ಏನಿಲ್ಲ ಅಂತ ಅವ ಸುಳ್ಳು ಹೇಳ್ತಿದ್ದಾಳೆ. ತಲೆಯಲ್ಲಿ ಬರೀ ನನ್ನ ಬಗ್ಗೆನೇ ಚಿಂತೆ ಅಲ್ವಾ ಅವ? ನಿಜ ಹೇಳು. ಈ ವಿಷಯ ಡಿವೋರ್ಸ್ವರೆಗೂ ಹೋಯ್ತಲ್ಲ ಅಂತ ಚಿಂತೆ ಮಾಡ್ತಿದ್ಯಾ ತಾನೆ? ಚಂದ್ರು ಮ್ಯಾಕೆ ಸ್ಯಾನೆ ಭರವಸೆ ಮಡಗಿದ್ದೆ. ನೀವಿಬ್ರು ನನ್ನ ಮಾತು ಕೇಳಿದ್ರೆ ಈಗಲೂ ಈ ಸಮಸ್ಯೆನ ಬಗೆಹರಿಸ್ಬೋದು. ನಾನು ಕೊಂಟಿ ಪಕ್ಷನೇ. ನಾನು ಅಷ್ಟೇ. ನನ್ನ ಪಕ್ಷಕ್ಕೆ ಬರಬೇಕು, ಯಾಕಂದರೆ ಅದ್ರಾಗೆ ನ್ಯಾಯ ಇರೋದು. ಯಾವ್ದಲ್ಲ ನ್ಯಾಯ? 8 ದಿವಸದಿಂದ ಇವಳು ಅವನಿಗೋಸ್ಕರ ನಮ್ಮನೆಯಾಗೆ ಕಾಯ್ಕೊಂಡು ಕುಂತವಳೆ. ಅವನು ಈಗ ದಿಢೀರಂತ ಇಚ್ಛೆದನ್ನ ನೋಟಿಸ್ ಮನೆಗೆ ಕಳ್ಸವನಲ್ಲ. ಈಗಲೂ ನಾವೇ ಮುಂದೆ ಬಿದ್ದು ಅವ್ರ ತವ ಮಾತಾಡ್ಬೇಕಾ? ನಮ್ಗೇನು ಮರ್ಯಾದೆ ಇಲ್ವಾ? ಇದೆಲ್ಲದಕ್ಕೂ ಕಾರಣ ನಂಜಮ್ನೆ. ಸುತ್ತಿ ಬಳಸಿ ಏನೇನೋ ಮಾಡ್ತಾವಳೆ. ನನ್ಗ್ಯಾಕೋ ಅವತ್ತು ನನ್ನ ಫೋನ್ಗೆ ಬೆದರಿಕೆ ಕರೆ ಬಂತಲ್ಲ, ಅದನ್ನೂ ಅವಳದೇ ಕೈ ಚಳ್ ಕಾಣಿಸ್ತೈತೆ. ಅವ್ರಿಗೆ ಆಟೆಲ್ಲ ಯೋಚನೆ ಮಾಡೋ ಬುದ್ಧಿ ಇಲ್ಲ ಕಣವ. ನೀನು ಹಂಗೆಲ್ಲ ಯಾವುದನ್ನು ಸಲೀಸಾಗಿ ತಗೋಬೇಡ ಮಗ. ಅವಳಿಗೆ ಸಂದಾಗ ಗೊತ್ತದೆ ನೀನಂತ ತಾಕತ್ತು ಅಂತ. ನಿಂಗೆ ಯೋನಾನ ಮಾಡಬೇಕು ಅಂತ ಕಾಯ್ಕೊಂಡೆ ಅವಳೆ. ಯಾವುದಕ್ಕೂ ನೀನು ಹುಷಾರು ಮಗ. ಸರಿ ಕಣವ. ಲೇ, ನೀವು ವೇನ್ ಮ್ಯಾಕೆ ರಾತ್ರಿಲೆಲ್ಲ ಓಡಾಡಬೇಡಿ. ಕಂಟಿನ್ಯೂ ಒಂಟಿಯಾಗಿ ಎಲ್ಲೂ ಬಿಡಬೇಡಿ, ಗೊತ್ತಾಯ್ತಾ? ಸರಿ ಅವ. ಸರಿ, ಹಾಗಿದ್ರೆ ನಾನು ಶ್ರೀ ಅವ್ರು ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. ವಾ, ಹೊಸ ನಂಬರ್ಗೆ ಮಿಸ್ ಫೋನ್ ಮಾಡ್ತಾವಳಲ್ಲ. ಯಾರ್ಲ ಫೋನು ಈಟೊತ್ನಾಗೆ? ಅವ ಅದು ಅವ್ವ, ನಮ್ಮ ಗ್ಯಾಂಗ್ಗೆ ಹೊಸ ಹುಡುಗ ಒಬ್ಬ ಸೇರ್ಕೊಂಡವನೆ, ಅವನೇ ಮಾಡ್ತಿರ್ಬೇಕು ಅಲ್ವೇನಣ್ಣ? ಅವನ ಹೆಸರು ಕಾಡ್ಪಾಪ ಅಂತಮ್ಮ. ಯೋನ್ಲ ಅದು ಹೆಸರುಗಳು? ನಾಗ, ಮುಂಗ್ಸಿ, ಹುಲಿ, ಗಜ, ಕಾಡ್ಪಾಪ ಯಾರು ಮನ್ಸರೇ ಇಲ್ವೇ ನಿಮ್ಮ ಗುಂಪಿನಾಗೆ? ಅಣ್ಣ, ಅವನಿಗೆ ಮುಖ್ಯವಾದ ಕೆಲಸ ಏನೋ ಹೇಳಿದ್ಯಲ್ಲ, ಏನಾಯ್ತಂತ ಕೇಳೋಣ. ಹಲೋ ಹಲೋ ಶ್ರೀ, ಬ್ಯುಸಿನಾ? ಇಲ್ಲ, ಹೇಳಿ. ಯೋಳಿನ ಏನ್ಲ ಮರ್ವಾದೆ ಕೊಟ್ಟು ಮಾತಾಡ್ತಾನೆ? ಅವನು ಮಾಲೆ ಹಾಕಿದ್ದಾನಮ್ಮ. ಹೌದವ, ಹೌದು. ಆಕ್ಚುಲಿ ಶ್ರೀ, ದೊರೆ ಯಾರು ಅಂತ ಕಂಡು ಹಿಡಿಯೋಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಏನ? ಯೋನ್ಲ ಇದು? ಯಾವುದೋ ಹುಡುಗಿ ದನಿ ಇದ್ದಂಗೈತೆ. ಅದು ಹಂಗೆ ಕಣವ, ಅವ್ನು ಯಾವಾಗ ಮಾತಾಡಿದ್ರು ಕಿಕ್ಕಿ 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 ಅಂತ ಹುಡುಗಿನ ಮಾತಾಡ್ದಂಗೆ ಕೇಳಿಸುತ್ತೆ. ಸರಿ ಸರಿ, ಒಂದು ಕಿತ್ತ ಮನೆ ತವ ಕರ್ಕೊಂಬನಿ. ಹಾಂ, ಹ್ಞೂ ಹ್ಞೂ. ಫೋನಲ್ಲಿ ಬೇಡ, ಈಗ ನಾವು ಗದ್ದೆ ಮನೆ ಹತ್ರನೇ ಬರ್ತಿದ್ದೀವಿ, ಅಲ್ಲೇ ಸಿಕ್ ಮಾತಾಡೋಣ. ಬಾಯ್. ಸರಿ. ಅಯ್ಯೋ, ಹಬ್ಬ ಈಗ ತಾನೇ ಆಚೆ ಹೋಗ್ಬೇಡ ಅಂತ ಹೇಳೋಳೆ. ಇವಳು ನೋಡ್ರೆ ಗದ್ದೆ ಮಾತಾಗ ಬರ್ತಿದ್ದೀನಿ ಅಂತ ಹೇಳ್ತಾವಳೆ. ಏನಪ್ಪ ಮಾಡೋದೀಗ? ಲೈ, ಬಿರ್ನೆ ತಿಂದು ಮಲ್ಕೊಳ್ರಲ್ಲ. ಗಡ್ಡಿ, ನಾನು ಹೇಳಿದ ಅರ್ಥ ಆಯ್ತಾ? ಸರಿ ಕಣವ.
ಕಾಳಿ ಇದೆಲ್ಲ ನಂಗೆ ಹೊಸಿ ಓವರ್ ಅನಿಸ್ತೈತೆ ಕಲ್ಲ. ನಿಮ್ಮ ಅಕ್ಕನ ಮಾತು ಕೇಳ್ಕೊಂಡು ನಾವು ಜೈಲ್ಗಿಲ್ ಸೇರ್ಕೊಬಿಡ್ತೀವಿ ಅಂತ ದಿಗ್ಲಾಯ್ತೈತೆ. ಲೇ ಮೊದಲು ಮಕ್ಕಕ್ಕೆ ಕರೆಕ್ಟಾಗಿ ಬಟ್ಟೆ ಕಟ್ಟು. ಯಾವನ ನೋಡಿದ್ರೆ ಕಷ್ಟ ಆಯ್ತದೆ. ಆದರೂ ಇದೆಲ್ಲ ಬೇಕಿತ್ತಿಲ್ಲ ಕಲ ಕಾಳಿ. ನೀನು ನಂಬಿಕೊಂಡು ನಿಂತ್ಕೊಳ್ಳ. ಸರಿ, ಹಾಗಿದ್ರೆ ಡನ್ ಡನ್. ಗುಡ್. ಅಕ್ಕ ಬಾ ಹೊರಡೋಣ. ಸುಮಾ ಹುಷಾರು.